ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅರ್ಚನಾ ಅವ್ರೆ, ನೋಡಿದ್ರ ಅವ್ರಿಗೆ ಟೆನ್ಷನ್ ಆದ್ರೆ ಎಕ್ಸೈಟ್ ಆದ್ರೆ ಆಗ್ಬರಲ್ಲ, ಸುಸ್ತಾಗ್ತಾರೆ. ನೀವೇನು ಗೊತ್ತಿಲ್ಲದೆ ಅದೇನೋ ಮಾಡ್ತೀನಿ ಅಂತ ಕರ್ಕೊಂಡ್ ಬಂದಿದ್ದೀರಾ. ಅವ್ರಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ? ನೀವಿದ್ದೀರಾ ಅಲ್ಲ ಅಣ್ಣ. ದೀಪಾ, ನನ್ ಮಾತನ್ನ ಬೇರೆ ತರ ತಿಳ್ಕೊಂಬೇಡ. ನಾನೇನ್ ಬೇರೆ ತರ ತಿಳ್ಕೊಳ್ಳಿಲ್ಲ ಅಣ್ಣ, ತಿಳ್ಕೊಂಡಿರೋದೇ ಒಂದೇ ತರ. ಅಕ್ಕಂಗೆ ಹೆಂಗ್ ನಿಮ್ ಮೇಲೆ ಪ್ರೀತಿ ಇದೆಯೋ ಅದೇ ತರ ನಿಮ್ಗೂ ಅಕ್ಕನ ಮೇಲೆ ಪ್ರೀತಿ ಇದೆ. ಇಲ್ಲ, ಇಲ್ದೆ ಹೋಗಿದ್ದಿದ್ರೆ ಅಕ್ಕ ಬೀಳ್ತಿರೋದ್ ನೋಡಿ ಯಾಕೆ ಓಡ್ ಬಂದ್ ಇಟ್ಕೊಂಡ್ರಿ? ಯಾಕೆ ನೀರ್ ಕುಡ್ಸಿದ್ರಿ? ಪ್ರೀತಿ ಇರೋದಕ್ ತಾನೆ. ಹಾಗೆ ಮಾಡಿದ ಪ್ರೀತಿಯಿಂದ ಅಲ್ಲ, ಮಾನವೀಯತೆಯಿಂದ. ಎಲ್ಲ ಹುಡುಗರು ನಿಮ್ ತರಾನೇ ಹೇಳ್ತಾರಲ್ವಾ, ಪ್ರೀತಿ ಇಲ್ಲ ಅಂತಾರೆ, ಅದಾದ್ಮೇಲೆ ಅತಿಯಾಗಿ ಪ್ರೀತಿ ತೋರಿಸ್ತಾರೆ. ಕೇಳ್ದಾಗ ಅದ್ ಪ್ರೀತಿ ಅಲ್ಲ, ಕಾಳಜಿ, ಮಾನವೀಯತೆ ಅಂತ ಏನನ್ನೋ ಹೇಳ್ತಾರೆ. ಸರಿ, ಈಗ ನೀವ್ ನಡ್ಕೊಂಡಿರೋದು ಕಾಳಜಿ, ಪ್ರೀತಿ ಅಲ್ಲ ಅನ್ನೋದಾದ್ರೆ ಯಾಕೆ ಅವಾಗವಾಗ ದೇವಸ್ಥಾನಕ್ ಬಂದು ಅರ್ಚನಾ ಅಕ್ಕನ ಹೆಸರಲ್ಲಿ ಅರ್ಚನೆ ಮಾಡಿಸ್ತೀರಾ? ಅಕ್ಕನ್ಗೋಸ್ಕರ ತಾನೆ, ಅವ್ರು ಚೆನ್ನಾಗಿರ್ಲಿ ಅಂತ ತಾನೆ. ಹೌದು. ಮತ್ ಯಾಕದ್ ಪ್ರೀತಿ ಅಲ್ಲ ಮಾನವೀಯತೆ ಅಂತ ಹೇಳ್ತಿದ್ದೀರಾ? ಅವತ್ ನೀವ್ ಅಕ್ಕನ್ ಬಿಟ್ಟು ಹೋದಾಗಿಂದ ಅಕ್ಕ ಶ್ರೀಮಂತ ತರ ಬದುಕ್ತಿಲ್ಲ. ತಾನೇ ಕೆಲಸ ಮಾಡಿ ತನ್ನ ದುಡ್ಡಿಂದಾನೇ ಸ್ವಾಭಿಮಾನದಿಂದ ಬದುಕ್ತಿದ್ದಾರೆ. ಕೆಲ್ಸಕ್ ಹೋಗೋವಾಗನು ಮನೆ ಕಾರ್ ಹತ್ತಲ್ಲ, ಅಲ್ಲಿ ಕುಡಿಯೋ ಒಂದ್ ಲೋಟ ನೀರ್ಗೂ ದುಡ್ಡು ಕೊಡ್ತಾರೆ. ಯಾರ ಋಣನೂ ಇಟ್ಕೊಳ್ಳಲ್ಲ. ಅಂತವ್ರ ಬಗ್ಗೆ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅಲ್ವಾ? ಪ್ರೀತಿನ ಯಾವಾಗ್ಲೂ ಅಭಿಮಾನದಿಂದ, ನಂಬಿಕೆಯಿಂದ ನೋಡ್ಬೇಕೆ ಹೊರತು ಅನುಮಾನದಿಂದ ಅಲ್ಲ. ನಿಮ್ಮಿಬ್ರು ನಾ ಒಂದ್ ಕಡೆ ಸೇರ್ಸಕ್ಕೆ ಮೊನ್ನೆ ನಡೆದಿದ್ದ ಫಂಕ್ಷನ್ ಅಲ್ಲೂ ಕಷ್ಟಪಟ್ಟೆ. ಆದ್ರೆ ಅಲ್ಲಿ ನೀವ್ ಅಕ್ಕನ್ ನೋಡಿದ ಕೂಡ್ಲೆ ಹಳೆ ವೈರಿ ನೋಡೋ ತರ ಆಡಿದ್ರಿ. ಅದರಿಂದ ಪಾಪ ಅಕ್ಕ ಎಷ್ಟ್ ನೊಂದ್ಕೊಂಡ್ರು ಗೊತ್ತಾ? ಅಷ್ಟಕ್ಕೂ ಅಕ್ಕ ಅವ್ರ ಮನೆಯವ್ರ ಮಾತೆ ಕೇಳ್ತಾರೆ ಅನ್ನೋದಾಗಿದ್ದಿದ್ರೆ ಇಷ್ಟು ವರ್ಷ ಅವ್ರ ಮದ್ವೆ ಆಗದೆ ಯಾಕೆ ಹಾಗೆ ಇರ್ತಿದ್ರು? ಅವ್ರು ಹೂ ಅಂದ್ರೆ ಸಾಕು, ಅವ್ರನ್ನ ಮದ್ವೆ ಆಗಕ್ಕೆ 1000 ಹುಡುಗರು ಸಾಲಲ್ಲಿ ನಿಂತಿರ್ತಿದ್ರು. ಆದ್ರೆ ಮದ್ವೆ ಆಗುವಂತ ಮನೇಲಿ ಎಷ್ಟೇ ಬಲವಂತ ಮಾಡಿದ್ರು ಆಗಲ್ಲ ಅಂತಿದ್ದಾರೆ. ಯಾಕೆ ಹೇಳಿ? ನಿಮ್ಮೇಲಿರೋ ಪ್ರೀತಿಯಿಂದ ಅಲ್ವಾ? ತಾವ್ ಇಷ್ಟಪಟ್ಟವ್ರ ಪ್ರೀತಿ ಪಡೆಯೋದು ಎಷ್ಟು ಕಷ್ಟ ಅಂತ ನಂಗೆ ಗೊತ್ತು. ಅಂಥದ್ರಲ್ಲಿ ಸಿಕ್ಕಿರೋ ಪ್ರೀತಿನ ಉಳಿಸ್ಕೊಳ್ಳೋ ಬಿಟ್ಟು ದೂರ ಮಾಡ್ತಿದ್ದೀರಾ ಅಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.